ಜೈ ಶ್ರೀರಾಮ್. ಇವತ್ತು ನಾನು ನಿಮಗೆ ಮಡಿ ಮೈಲಿಗೆ ಬಗ್ಗೆ ತಿಳಿಸಿಕೊಡ್ತೇನೆ. ಕೆಲವು ನನ್ನ ಸ್ನೇಹಿತರು ಯಾವಾಗಲೂ ಬರ್ತಾರೆ, ಗುರೂಜಿ ಮಡಿ ಅಂದರೆ ಏನು, ಮೈಲಿಗೆ ಅಂದರೆ ಏನು ಅಂತ ಕೇಳ್ತಾರೆ. ಈ ಜಗತ್ತಿನಲ್ಲಿ ನಿಜವಾಗಿಯೂ ಮಡಿ ಮೈಲಿಗೆ ಎರಡೂ ಇಲ್ಲ. ನೋಡಿ, ಕೆಲವರು ಹೇಳ್ತಾರೆ ಬ್ರಾಹ್ಮಣರು ಮಡಿಯಲ್ವೋ ಅಂತ. ಯಾವ ಹ್ಯಾಂಗಲ್ನಲ್ಲಿ ಇವರು ಮಡಿವಂತರು ನೀವು ಯೋಚನೆ ಮಾಡಿ ಅಂತೆ. ಇಡೀ ವಿಶ್ವದಲ್ಲಿ ಯಾರೂ ಮಡಿವಂತರಿಲ್ಲ ಇಲ್ಲಿ. ಎಲ್ಲರೂ ಮೈಲಿಗೆಯಿಂದಲೇ ಬಂದವರು. ಯಾಕೆಂತ ಕೇಳಿದರೆ ತಂದೆಯ ಜನೇಂದ್ರಿಯವು ಕೂಡ ಮೈಲಿಗೆ ಇದೆ, ತಾಯಿಯ ಯೋನಿ ಭಾಗವು ಕೂಡ ಮೈಲಿಗೆ ಇದೆ. ಈ ತಂದೆಯ ಜನೇಂದ್ರಿಯದಿಂದ ತಾಯಿಯ ಗರ್ಭಕೋಶಕ್ಕೆ ಸೇರಿದ ಜಾಗ ಏನುಂಟು ವೀರ್ಯಾಣು, ಅದು ಕೂಡ ಮೈಲಿಗೆಯ ಜಾಗದಲ್ಲಿ. ಗರ್ಭಕೋಶ ಏನುಂಟು ಅಲ್ಲಿ ಸುತ್ತಮುತ್ತ ಮೂತ್ರಕೋಶ ಇದೆ, ಮಲದ ಕೋಶ ಇದೆ. ಹಾಗೆಯೇ ತಿನ್ನುವಂಥ ಆಹಾರವು ಕೂಡ ಅಲ್ಲಿಯೇ ಕೊಳೆಯುತ್ತದೆ. ನಾವೆಲ್ಲ ಹುಟ್ಟಿದ್ದು ತಾಯಿಯ ಗರ್ಭದಲ್ಲಿ. ಹಾಗಾದರೆ ಬ್ರಾಹ್ಮಣರು ಮಡಿವಂತರು ಹೇಗೆ ಆಗುವುದು? ಮತ್ತು ನಾವೆಲ್ಲ 4 ವರ್ಣದವರು ಶುದ್ಧವಂತರು ಯಾರೂ ಇಲ್ಲ, ಎಲ್ಲರೂ ಮೈಲಿಗೆಯಲ್ಲಿ ಹುಟ್ಟಿದ್ದು. ತಾಯಿಯ ಗರ್ಭಕೋಶವು ಕೂಡ ಮೈಲಿಗೆ ಇದ್ದದ್ದು. ಹಾಗಾದರೆ ಬ್ರಾಹ್ಮಣರು ಮಡಿವಂತರು ಹೇಗೆ ಆಗುವುದು? ಜನಿವಾರ ಹಾಕಿದವರೆಲ್ಲ ಮಡಿವಂತರ ಅಲ್ಲ. ಜ್ಞಾನವಂತರೆಲ್ಲ ನಿಜವಾಗಿಯೂ ಕೇಳಿದರೆ ಮೊದಲಿಗೆ ನಾವೊಂದು ತಿಳಿದುಕೊಳ್ಳಬೇಕು, ಜನಿವಾರ ಹಾಕಿದವರೆಲ್ಲ ಮಡಿವಂತರಲ್ಲ. ಮತ್ತು ಜ್ಞಾನವಂತರು ಯಾರಿದ್ದಾರೆ ಅವರು ಮಡಿವಂತರು. ಯಾರಿಗೆ ಜ್ಞಾನ ಇದೆ ಅವರು ಮಡಿವಂತರು. ಯಾರು ಅಜ್ಞಾನಿಗಳಿದ್ದಾರೆ ಅವರು ಮಡಿವಂತರಲ್ಲ. ಜನಿವಾರದಲ್ಲಿ ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನಮಗೆ ಒಂದು ಗುರುತು ಅಷ್ಟೆ. ಯಾರು ಜ್ಞಾನವಂತರಿದ್ದಾರೆ ಅವರು ಮಡಿವಂತರು. ಜನಿವಾರದಲ್ಲಿ ಮಡಿವಂತರು ಯಾರು ಆಗುವುದಿಲ್ಲ. ಮತ್ತು ಎಲ್ಲರೂ ತಾಯಿಯ ಗರ್ಭದಿಂದಲೇ ಹುಟ್ಟಿದ ಕಾರಣ ಇಲ್ಲಿ ಮಡಿ ಮೈಲಿಗೆ ಬರುವುದಿಲ್ಲ. ನೋಡಿ, ಇನ್ನೊಂದು ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಬ್ರಾಹ್ಮಣರು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾರೆ. 80% ಜನ ಬೆಳಿಗ್ಗೆ ಎದ್ದು ಸ್ನಾನ ಮಾಡುವುದಿಲ್ಲ. ಹಾಗಾದರೆ ಬೆಳಿಗ್ಗೆ ಎದ್ದು ಯಾಕೆ ಸ್ನಾನ ಮಾಡಬೇಕು ಏನಾದರೂ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ರಾತ್ರಿ ನೋಡಿ, ನಾವು ಸತ್ತಿರ್ತೇವೆ, ಸೂತಕ ಇರ್ತದೆ ನಮಗೆ. ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡುವುದರಿಂದ ಈ ಸೂತಕ ಹೋಗ್ತದೆ ನಮ್ಮ ಶರೀರದಿಂದ. ಮತ್ತೆ ನಾವು ಒಗೆದ ಬಟ್ಟೆಯನ್ನು ಹಾಕಿದರೆ ನಾವು ಮಡಿವಂತ. ನಾವು ಸೂತಕದಲ್ಲಿ ಇದ್ದು ದೇವರ ಕೋಣೆಗೆ ಹೋಗಬಾರದು, ಯಾರಾದರೂ ಸ್ನಾನ ಮಾಡಿದವರನ್ನು ಮುಟ್ಟಬಾರದು. ಯಾಕೆಂತ ಹೇಳಿದರೆ ನಾವು ಸೂತಕದಲ್ಲಿದ್ದೇವೆ, ಸತ್ತಿದ್ದೇವೆ. ಮತ್ತೆ ನಾವು ಬೆಳಿಗ್ಗೆ ಎದ್ದಿದ್ದೇವೆ, ಉಸಿರಾಡಿದ್ದೇವೆ ರಾತ್ರಿ, ಹೌದು. ಆದರೆ ಸತ್ತದ್ದು ಯಾಕೆ ಅಂತ ಕೇಳಿದರೆ, ಈಗ ಸತ್ತ ವ್ಯಕ್ತಿಯನ್ನು ಸ್ನಾನ ಮಾಡುವುದಾದರೂ ಯಾಕೆ ಪ್ರಶ್ನೆ ಕೇಳ್ತೀವಿ. ಸತ್ತ ವ್ಯಕ್ತಿಗೆ ನೋಡಿ, ಒಂದು ಭೂಮಿಗೆ ಮಣ್ಣು ಮಾಡಲಿಕ್ಕೆ ಕೂಡ, ಇಲ್ಲದಿದ್ದರೆ ಅವನನ್ನು ಸುಡಬೇಕಾದರೂ ಕೂಡ, ಅಗ್ನಿಗೆ ಕೊಡಬೇಕಾದರೆ ಅವನಿಗೆ ನಾವು ಸ್ನಾನಾದಿಗಳನ್ನು ಮಾಡಬೇಕು. ಮತ್ತು ಕೊನೆಯ ನೀರನ್ನು ಅವನಿಗೆ ಕೊಡಬೇಕಾಗ್ತದೆ. ಹುಟ್ಟುವಾಗ ಮೊದಲ ಉಸಿರು, ನಾವು ಸಾಯುವಾಗ ಕೊನೆಯ ಉಸಿರು. ಹುಟ್ಟಿದ ಮಗುವನ್ನು ಕೂಡ ಸ್ನಾನ ಮಾಡಬೇಕು, ಬಾಯಿಗೆ ನೀರು ಕೊಡಬೇಕು, ಅದಕ್ಕೆ ಮೊದಲ ಉಸಿರು ಬಂದಿದೆ. ಸತ್ತ ವ್ಯಕ್ತಿಗೂ ಕೊನೆಯ ಉಸಿರು ಮತ್ತು ಕೊನೆಗೆ ಅವನನ್ನು ಸ್ನಾನಾದಿ ಮಾಡಿ ಅವನಿಗೆ ನೀರು ಕೊಡುವುದು ರೂಢಿ. ಸ್ನಾನಾದಿಗಳನ್ನು ಮಾಡಿ ಅದು ರೂಢಿ. ಅದಕ್ಕೋಸ್ಕರ ಮಡಿ ಮೈಲಿಗೆ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಈಗ ಗದ್ದೆಯ ಬದಿಯಲ್ಲಿ ನಾವು ಹೋಗುವಾಗ ನಮ್ಮ ಲುಂಗಿಗೆ, ನಮ್ಮ ಪ್ಯಾಂಟಿಗೆ ಕೆಸರಾಗ್ತದೆ. ಕೆಸರಾದರೆ ನೇರವಾಗಿ ನಮಗೆ ಒಳಗೆ ಬರಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಮೈಲಿಗೆ ಆಗಿದೆ, ನಮಗೆ ಕೆಸರಾಗಿದೆ. ಅದನ್ನು ತೊಳೆದು ನಾವು ಒಳಗೆ ಬರಬೇಕೇ ವಿನಃ ಸೀದಾ ಬಂದರೆ ಅದು ಮೈಲಿಗೆ ಆಗ್ತದೆ. ನಿಜವಾಗಿಯೂ ಇದು ಸರಿಯಾಗಿದೆ. ಆದರೆ ಬ್ರಾಹ್ಮಣರು ಮಡಿವಂತರು, ನಾವೆಲ್ಲ ಮೈಲಿಗೆವಂತರು. ನಮ್ಮನ್ನು ಮೂಲೆ ಗುಂಪು ಮಾಡಿದೇ ಒಂದು ಕಾಲದಿಂದ ಇದುವರೆಗೂ. ಬ್ರಾಹ್ಮಣರಿಗೆ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ. 4 ವರ್ಣದಲ್ಲಿ ಶ್ರೇಷ್ಠ ನೀವು ತಿಳಿದವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವನ್ನು ಅಧ್ಯಯನ ಮಾಡಿದವರು. ನೀವು ಅಧ್ಯಯನ ಮಾಡಿ ಕ್ಷತ್ರಿಯರಿಗೆ, ವೇಶ್ಯರಿಗೆ, ಶೂದ್ರರಿಗೆ ತಿಳುವಳಿಕೆ ಹೇಳಿ ಅವರನ್ನು ಅಜ್ಞಾನದಿಂದ ಹೊರಗೆ ತನ್ನಿ ಅಂತ ಅವರಿಗೆ ಒಂದು ಆಶೀರ್ವಾದ ಬ್ರಾಹ್ಮಣರಿಗೆ ಪರಮಾತ್ಮ ಮಾಡಿದ್ದಾನೆ. ಹಾಗಾದರೆ ಇವರು ಮಾಡಿದ್ದೇನು ಗೊತ್ತುಂಟಾ? ಇವರಿಗೆ ಗೊತ್ತಿರೋದೊಂದು 4 ಕೆಲಸ ಗೊತ್ತುಂಟು. ಒಂದು ಅರ್ಧಂಬರ್ಧ ಮದುವೆ ಮಾಡಲಿಕ್ಕೆ,
ಮತ್ತು ಶ್ರಾದ್ದ ಕಾರ್ಯ ಅರ್ಧಂಬರ್ಧ ಮಾಡಲಿಕ್ಕೆ, ಮತ್ತು ಒಂದು ಅಘೋರ ಹೋಮ ಮಾಡಲಿಕ್ಕೆ, ಮತ್ತು ಸತ್ಯನಾರಾಯಣ ಕಥೆಯನ್ನು ಹೇಳಿದ್ದನ್ನೇ ಹೇಳಲಿಕ್ಕೆ ಇಷ್ಟೊಂದು ಕಲ್ತಿದ್ದಾರೆ ದುಡ್ಡು ಮಾಡಲಿಕ್ಕೋಸ್ಕರ. ಮತ್ತು ನಮಗೆ ಆ ದೋಷ ಉಂಟು, ಈ ದೋಷ ಉಂಟು, ನವಗ್ರಹ ದೋಷ ಉಂಟು, ಸರ್ಪ ಸಂಸ್ಕಾರ ಮಾಡಿ ಅಂತ ಸುಳ್ಳು ಹೇಳಿ ಹಣ ದೋಚಲಿಕ್ಕೆ ಒಂದು ಕಲ್ತಿದ್ದಾರೆ ವಿನಃ ಸತ್ಯ ಇವರಿಗೆ ಗೊತ್ತಿಲ್ಲ. ಇದು ಅವರದ್ದು ತಪ್ಪಲ್ಲ, ಅವರು ಅಜ್ಞಾನಿಗಳಾಗಿದ್ದಾರೆ. ಅದಕ್ಕೆ ನಾನು ಹೇಳೋದು, ನೀವು ಜ್ಞಾನಿಗಳ ಬಳಿಗೆ ಹೋಗಿ ಜ್ಞಾನವಂತರಾಗಿ ಈ ಥರದ್ದೆಲ್ಲ ಗೊಡ್ಡು ಮಡಿಮೇಲಿಗೆ ನೀವು ಗೊಂದಲ ಪಡಬಾರದು ಅಂತ ನನ್ನ ಸ್ನೇಹಿತರಿಗೆ ಹೇಳೋದು. ಈ ಮಾತು ನಿಮಗೆ ಇಷ್ಟ ಆದರೆ ನನ್ನ ನೇರವಾಗಿ ಫೋನ್ ನಂಬರ್ ಹೇಳ್ತೇನೆ, 9880254627. ಈ ನಂಬರಿಗೆ ಕರೆ ಮಾಡ್ಬೋದು. ಇನ್ನಷ್ಟು ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ನೇರವಾಗಿ ನನ್ನ ಹತ್ರ ಬಂದು ಭೇಟಿ ಮಾಡಬಹುದು. ಸತ್ಯ ಏನಿದೆ ಅದನ್ನು ನಿಮಗೆ ಹೇಳಿಕೊಡ್ತೇನೆ. ಜೈ ಶ್ರೀರಾಮ್.